ಸ್ನೇಹಿತರೆ, ಈಗ ವಿಶೇಷವಾಗಿ ನಾನು ಅಕ್ಷತೃತೀಯ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೇನೆ. ಅಕ್ಷತೃತೀಯ ಯಾವ ದಿನ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು, ಯಾವ ವಸ್ತುಗಳನ್ನು ಯಾವ ಸಮಯದಲ್ಲಿ ಖರೀದಿ ಮಾಡಿದರೆ ಅಕ್ಷಯ ಫಲ ಪ್ರಾಪ್ತಿಯಾಗ್ತದೆ, ಪೂರ್ಣ ವಿವರವಾಗಿ ಅಕ್ಷತೃತೀಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನಿಮಗೆ ಬೇಕಾದ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ಬಹುದು. ಇನ್ನು ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂತಂದರೆ ಅಮೃತ ತುಂಬಿದಂಥ ಕಲಶದ ಮುಹೂರ್ತ ಅಂಥೇಳಿ, ಅಂದರೆ ಅಷ್ಟೊಂದು ಪವಿತ್ರವಾಗಿರುವಂಥ ಆ ಮುಹೂರ್ತದಲ್ಲಿ ಅತ್ಯಂತ ಶುಭಕರವಾಗಿರುವಂಥ ಮುಹೂರ್ತ ಅಕ್ಷತೃತೀಯ ಅಂಥೇಳಿ. ಆ ದಿನ ನಾವು ಏನು ಶುಭ ಕಾರ್ಯಗಳನ್ನು ಮಾಡ್ತೇವೋ ಅಕ್ಷಯ ಫಲ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ಇದನ್ನು ನಾವು 3.5 ಮುಹೂರ್ತ ಅಂತ ಹೇಳ್ತೀವಿ. ಈ ಮುಹೂರ್ತದಲ್ಲಿ ನಾವು ಕೆಲವೊಂದು ಲಗ್ನಗಳು ನಮಗೆ ಅತ್ಯಂತ ಶುಭ ಫಲವನ್ನು ತಂದು ಕೊಡ್ತದೆ. ಕೆಲವೊಂದು ಖರೀದಿಗೆ ಈ ಕೆಲವು ದಿವಸ ಅಕ್ಷತೃತೀಯ ದಿವಸ ಬಂಗಾರ ಖರೀದಿ ಮಾಡ್ತೀರಿ, ಬೆಳ್ಳಿಯನ್ನು ಖರೀದಿ ಮಾಡ್ತೀರಿ, ಮುತ್ತು ರತ್ನ ಹವಳಗಳನ್ನು ಖರೀದಿ ಮಾಡ್ತೀರಿ. ಅಷ್ಟೇ ಅಲ್ಲ, ಈ ಕೆಲವು ವಸ್ತುಗಳನ್ನು ಆ ದಿನ ನಾನು ಹೇಳ್ತಾ ಹೋಗ್ತೀನಿ ಯಾವ ವಸ್ತುಗಳನ್ನ ಖರೀದಿ ಮಾಡಿದ್ರಿ ಅತ್ಯಂತ ಶುಭ ಫಲವನ್ನು ತಂದು ಕೊಡ್ತದೆ ಅಂಥೇಳಿ. ಆ ವಸ್ತುಗಳನ್ನು ಆ ದಿನ ಖರೀದಿ ಮಾಡಿರಿ, ನೀವು ವಿಶೇಷ ಫಲ ಪ್ರಾಪ್ತಿ ಆಗ್ತದೆ. ಇದಕ್ಕೆ ಬಹಳಷ್ಟು ಹಣ ಏನು ಬೇಕಾಗಿಲ್ಲ, ಹೇಳ್ತೀನಿ ಯಾವ ವಸ್ತುಗಳನ್ನು ಅಂಥೇಳಿ. ಆ ವಸ್ತುಗಳನ್ನು ಖರೀದಿ ಮಾಡಿದರೆ ಅತ್ಯಂತ ಶುಭ ಫಲ ಪ್ರಾಪ್ತಿ ಆಗ್ತದೆ. ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ಕೂಡ ಲಗ್ನಗಳನ್ನ ಕೂಡ ಕೊಡ್ತಾ ಹೋಗ್ತೀನಿ. ಈ ವೈಶಾಖ ಮಾಸದಲ್ಲಿ ಬರುವಂಥ, ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ ಅಕ್ಷಯ ತೃತೀಯ ಅಂಥೇಳಿ ಆಚರಣೆ ಮಾಡ್ತೇವೆ. ಅಕ್ಷತದಿಗೆ ಅಂಥೇಳಿ ಅಕ್ಷತೃತೀಯ ಅಂಥೇಳಿ ಆಚರಣೆ ಮಾಡ್ತೇವೆ. ಯಾಕೆ ಇಷ್ಟೊಂದು ಮಹತ್ವ ಅಂದರೆ, ಸೂರ್ಯ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡುವಾಗ ಮಾಡಿದಂಥ ನಾವು ಕೆಲವೊಂದು ದಾನಗಳಾಗಿರ್ಬೋದು, ಖರೀದಿಗಳಾಗಿರ್ಬೋದು ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗ್ತದೆ. ಆ ದಿನ ವಿಶೇಷವಾಗಿ ನಮಗೆ ಈ ಸಲ ನಾವು 30ನೇ ತಾರೀಕು ಬುಧವಾರ ಅಕ್ಷತೃತೀಯ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ದಿನ ಬುಧವಾರ ರೋಹಿಣಿ ನಕ್ಷತ್ರ ಬಂದರೆ, ರೋಹಿಣಿ ನಕ್ಷತ್ರ ಕೃಷ್ಣನ ನಕ್ಷತ್ರ ಅಂತ ಹೇಳ್ತೀವಿ. ರೋಹಿಣಿ ನಕ್ಷತ್ರ ಶೋಭನ ಯೋಗ ಅತ್ಯಂತ ಶುಭ ಫಲವನ್ನು ತರ್ತಾ ಇದೆ. ಚಂದ್ರ ಕೂಡ ವೃಷಭ ರಾಶಿಯಲ್ಲಿ ಸ್ಥಿತ ಇದ್ದಾನೆ. ವೃಷಭ ರಾಶಿಗೆ ಅಧಿಪತಿ ಅಂತ ಹೇಳ್ತೀವಿ ಶುಕ್ರ ಅಂತಂದರೆ ಐಷಾರಾಮಿ ವಸ್ತುಗಳು, ಬಂಗಾರ ಬೆಳ್ಳಿ, ಒಳ್ಳೆಯ ಉಡುಪುಗಳು, ಈ ರೀತಿಯಾಗಿ ಚಂದ್ರ ಶುಭಗ್ರಹ ಅಂತ ಹೇಳ್ತೀವಿ. ಚಂದ್ರ ವೃಷಭ ರಾಶಿಯಲ್ಲಿ ಸ್ಥಿತನಿರಬೇಕಾದ್ರೆ ವಿಶೇಷವಾಗಿ ನಾವು ಖರೀದಿ ಮಾಡಿದಂಥ ಈ ಬಂಗಾರ ಬೆಳ್ಳಿ ವಸ್ತುಗಳು ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದಂತ. ಅದಕ್ಕಾಗಿ ಈ ಸಲ ನಾವು ಪಂಚಾಂಗವನ್ನು ಅಧ್ಯಯನ ಮಾಡಿದರೆ ಅಕ್ಷತೃತೀಯ ದಿವಸ ನಮಗೆ ಸರ್ವಾರ್ಥ ಸಿದ್ಧಿ ಯೋಗ ಒಂದು ಪ್ರಾಪ್ತಿಯಾಗ್ಲಿರ್ತದೆ, ಜೊತೆಗೆ ಶುಭ ಯೋಗ ಪ್ರಾಪ್ತಿಯಾಗ್ಲಿರ್ತದೆ, ಅಮೃತ ಯೋಗ ಕೂಡ ನಮಗೆ ಪ್ರಾಪ್ತಿಯಾಗ್ಲಿರ್ತದೆ. ಈ 3 ಯೋಗಗಳು ಸಂಯೋಜನೆಯನ್ನಗೊಂಡಂಥ ಈ ಅಕ್ಷತೃತೀಯ ಬಹಳಷ್ಟು ಶುಭ ಫಲವನ್ನು ತಂದುಕೊಡ್ತಾ ಇದೆ. ಅದಕ್ಕಾಗಿ ಆ ದಿನ ತಪ್ಪದೆ ಅಕ್ಷತೃತೀಯ ಪೂಜೆಯನ್ನು ನಾನು ನಿಮಗಾಗಲೇ ಹೇಳ್ಕೊಡ್ತೀನಿ. ಅಕ್ಷತೃತೀಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಆ ದಿನ ತಪ್ಪದೆ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ. ಅದು ಕೂಡ ನಾನು ಯಾವ ರೀತಿ, ಯಾಕಂದರೆ ಬಹಳಷ್ಟು ಜನ ಕಮೆಂಟ್ಸ್ ಹಾಕಿರಿ, ಈಗಾಗಲೇ ಕಳೆದ ವರ್ಷಗಳಲ್ಲಿ ನಿಮ್ಗೆ ಹೇಳಿಕೊಟ್ಟೇನಿ, ಬಹಳಷ್ಟು ಒಳ್ಳೆಯದಾಗಿದೆ ಅಂಥೇಳಿ. ಈ ಸಲನೂ ಕೂಡ ಯೋಗಗಳನ್ನ ಕೊಡ್ತಾ ಇದ್ದೀನಿ. ಆ ಯೋಗಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ, ಮನೆಯಲ್ಲಿ ಲಕ್ಷ್ಮೀ ಧನ ಅಕ್ಷಯ ಪ್ರಾಪ್ತಿಯಾಗ್ತದೆ ಅಂಥೇಳಿ. ಇನ್ನು ಆ ದಿನ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ್ಯಾವ ವಸ್ತುಗಳನ್ನ ಯಾವ್ಯಾವ ಸಮಯದಲ್ಲಿ ಖರೀದಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಬೆಳಗ್ಗೆ ಬಹಳಷ್ಟು ಮಂದಿ ಬ್ರಾಹ್ಮಿ ಮುಹೂರ್ತವನ್ನು ಕೇಳ್ತೀರಿ. ಈ ಸಲ ಅಕ್ಷತೃತೀಯ ಹಿಂದಿನ ದಿನಾನೇ ಕಾಲ ಹಾಕಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನಮಗೆ ಅಕ್ಷತೃತೀಯ ಯೋಗ ಪ್ರಾಪ್ತಿಯಾಗಲಿರ್ತದೆ. ಅದನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆ 20 ನಿಮಿಷದಿಂದ 5 ಗಂಟೆ 7 ನಿಮಿಷದವರೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಇನ್ನು ಲಕ್ಷ್ಮೀ ಪೂಜೆಗೆ 2ನೇ ಮುಹೂರ್ತವನ್ನು ಕೊಡ್ತಾ ಇದ್ದೀನಿ. 5 ಗಂಟೆ 52 ನಿಮಿಷದಿಂದ 7 ಗಂಟೆ 34 ನಿಮಿಷದವರೆಗೆ ವಿಶೇಷವಾಗಿ ಇದು ಕೂಡ ಬಹಳಷ್ಟು ಒಳ್ಳೆಯ ಯೋಗವನ್ನು ತರ್ತಾ ಇದೆ. ಈ ಸಮಯದಲ್ಲಿ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಕುಲದೇವರ ಪೂಜೆ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು ಮಾಡ್ಬೋದು. ಇನ್ನು ಮುಂದಿನ ಮುಹೂರ್ತ 7 ಗಂಟೆ 36 ನಿಮಿಷದಿಂದ 9 ಗಂಟೆ 12 ನಿಮಿಷದವರೆಗೆ ವಿಶೇಷವಾಗಿ ಇದು ಅಮೃತ ಕಾಲ ಅಂತ ಕೂಡ ಹೇಳ್ತೀವಿ. ಇದು ಕೂಡ ನಿಮಗೆ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶುಭ ಯೋಗವನ್ನು ತಂದುಕೊಡ್ತಾ ಇದೆ. ಇನ್ನೊಂದು ಅತ್ಯಂತ ಶುಭ ಮುಹೂರ್ತ, ಇದನ್ನು ಕೂಡ ಹೇಳ್ಕೊಡ್ತೀನಿ. 10 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೆ ಇದು ಶುಭ ಯೋಗ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಕೂಡ ನೀವು
ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಇನ್ನು ಅಕ್ಷಯ ತೃತೀಯ ದಿವಸ ಬಂಗಾರ ಖರೀದಿ ಮಾಡಿದರೆ ಅತ್ಯಂತ ಶುಭ ಅಂತ ಕೂಡ ನಾವು ಹೇಳ್ತೀವಿ. ಸಮಯವನ್ನು ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಆ ಲಗ್ನದಲ್ಲಿ ಮಾಡಿದಂಥ ಬಂಗಾರ ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡಿದಾಗ ಅತ್ಯಂತ ಶುಭ ಫಲ. ವರ್ಷ ಪೂರ್ತಿ ನಮಗೆ ನಮ್ಮ ಕೈಯಿಂದ ಬಿಟ್ಟು ಹೋಗಬಾರ್ದು. ಅದಕ್ಕಾಗಿ ಈ ಶುಭ ಲಗ್ನದಲ್ಲಿ ಬಂಗಾರವನ್ನು ಖರೀದಿ ಮಾಡಿರಿ. ಬಂಗಾರ ಬೆಳ್ಳಿ ಮದುವೆಗೆ ಬೇಕಾಗಿರುವಂಥ ಆಭರಣಗಳೇನೇ ಇರ್ತದೆ ಈ ಸಮಯದಲ್ಲಿ ನೀವು ಖರೀದಿ ಮಾಡಿದರೆ ಮುಂದೆ ಅವು ನಿಮಗೆ ಶುಭವನ್ನು ತಂದು ಕೊಡ್ತದೆ. ಸಮಯ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. 1:25 4 ಗಂಟೆವರೆಗೆ ನೀವು ಬಂಗಾರವನ್ನು ಖರೀದಿ ಮಾಡಿದರೆ ಇದು ಸಿಂಹ ಲಗ್ನ ಅಂತ ಹೇಳ್ತೀವಿ. ಸಿಂಹ ಲಗ್ನಕ್ಕೆ ವಿಶೇಷವಾಗಿ ರವಿ ಅಧಿಪತಿ. ಯಾವಾಗ ಶುಭ ಗ್ರಹಗಳು ತಮ್ಮ ಬಲವನ್ನು ಹೆಚ್ಚಿಸ್ಕೊಂಡಿರ್ತಾವೋ ಆ ಸಮಯದಲ್ಲಿ ವಿಶೇಷ ಲಗ್ನಗಳು ಪ್ರಾಪ್ತಿಯಾದಾಗ ಖರೀದಿ ಮಾಡಿದಂಥ ಈ ವಸ್ತುಗಳು ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆ ಇರ್ತಾವೆ. ಅದಕ್ಕಾಗಿ ಸಿಂಹ ಲಗ್ನದಲ್ಲಿ ಬಂಗಾರ ಖರೀದಿ ಮಾಡೋರಿದ್ದರೆ ಈ ಕೊಟ್ಟ ಸಮಯದಲ್ಲಿ ಬಂಗಾರವನ್ನು ಖಂಡಿತವಾಗಿಯೂ ಖರೀದಿ ಮಾಡಿರಿ, ನಿಮಗೆ ಅತ್ಯಂತ ಶುಭ ಫಲವನ್ನು ತಂದು ಕೊಡ್ತದೆ. ಇನ್ನು ಬೆಳ್ಳಿಯ ವಿಗ್ರಹ ಆಗಿರ್ಬೋದು, ಬೆಳ್ಳಿಯ ಆಭರಣಗಳಾಗಿರ್ಬೋದು, ಮುತ್ತುಗಳಾಗಿರ್ಬೋದು ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಬೆಳಗ್ಗೆ 8:48 11 ಗಂಟೆವರೆಗೂ ನಾವು ಬೆಳ್ಳಿಯ ವಸ್ತುಗಳನ್ನ, ಬೆಳ್ಳಿಯ ವಿಗ್ರಹಗಳನ್ನ, ಬೆಳ್ಳಿಯ ಆಭರಣಗಳನ್ನು, ಮುತ್ತುಗಳನ್ನು ಈ ರೀತಿಯಾಗಿ ಖರೀದಿ ಮಾಡ್ಬೋದು. ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಪುಸ್ತಕ, ಈ ಪಾಠಿ ಪುಸ್ತಕಗಳನ್ನಾಗಿರ್ಬೋದು, ವಿದ್ಯೆಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಕೂಡ 8:45 11:05 ವಿಶೇಷವಾಗಿ ಕೊಂಡ್ಕೊಳ್ಬೋದು. ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ, ಮಿಥುನ ಲಗ್ನ ಪ್ರಾಪ್ತಿಯಾಗ್ಲಿಕ್ಕದ. ಇನ್ನು ವಾಹನ ಖರೀದಿ ಮಾಡಬೇಕು ಅನ್ನೋದಾದರೆ 1:25 2:52 ವಿಶೇಷವಾಗಿ ನಮಗೆ ಅಮೃತ ಕಾಲ ಯೋಗ ಪ್ರಾಪ್ತಿಯಾಗ್ಲಿಕ್ಕದ. ಈ ಕಾಲದಲ್ಲಿ ಮಾಡಿದಂಥ ವಾಹನಗಳು ಕೂಡ ನಿಮಗೆ ಶುಭ ಫಲವನ್ನು ತಂದುಕೊಡ್ತದೆ. ಇನ್ನು ಮನೆಗೆ ಬೇಕಾಗಿರುವಂಥ ಒಲೆ ಆಗಿರ್ಬೋದು, ಅಥವಾ ನಮ್ಮ ಆಭರಣಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಒಂದು ಪೆಟ್ಟಿಗೆ ಅಂತ ಹೇಳ್ತೀವಿ, ಅಥವಾ ಕಬರ್ಡ್ ಅಂತ ಹೇಳ್ತೀವಿ, ಆ ರೀತಿ ಏನಾದರೂ ಕೊಂಡುಕೊಳ್ಳೋದಿದ್ದರೆ ನಿಮಗೆ ವಿಶೇಷವಾಗಿ ಸಂಜೆ 2:10 ಸಾಯಂಕಾಲ 4:20 ಶುಭ ಮುಹೂರ್ತದ ಆ ಸಮಯದಲ್ಲಿ ನೀವು ಕೊಂಡ್ಕೊಳ್ಬೋದು. ಇನ್ನು ಆ ದಿನ ವಿಶೇಷವಾಗಿ ಏನು ದಾನ ಕೊಟ್ಟರೆ ಬಹಳ ಶ್ರೇಷ್ಠ, ಅಕ್ಷಯ ಫಲ ಪ್ರಾಪ್ತಿ ಸಿಗ್ತದೆ ನಮಗೆ ಅಂತಂದರೆ, ಮರೆಯದೆ ಅರಿಶಿನ ಕುಂಕುಮ ನಿಮಗೆ ಎಷ್ಟು ಸಾಧ್ಯನೋ 2 ಒಣ ಕೊಬ್ಬರಿ ಬಟ್ಟಲದಲ್ಲಿ ಅರಿಶಿನ ಕುಂಕುಮ ಹಾಕಿ ದಾನ ಕೊಡ್ರಿ, ಅಕ್ಷಯ ಫಲ ಪ್ರಾಪ್ತಿ ಆಗ್ತದೆ. ಆ ದಿನ ನೀವು ರೇಷ್ಮೆ ವಸ್ತ್ರಗಳನ್ನು ದಾನವಾಗಿ ಕೊಟ್ಟರೆ, ರೇಷ್ಮೆ ವಸ್ತ್ರಗಳನ್ನು ದಾನವಾಗಿ ಕೊಟ್ಟರೆ ಅತ್ಯಂತ ಶುಭ ಫಲ ಅಂತ ಹೇಳ್ತೀವಿ. ವಸ್ತ್ರಗಳನ್ನು ದಾನವಾಗಿ ಕೊಡೋದ್ರಿಂದ ಅಕ್ಷಯ ಫಲ ಜನ್ಮ ಜನ್ಮಾಂತರದವರೆಗೆ ನಿಮಗೆ ಯಾವುದೇ ವಸ್ತ್ರ ದಾರಿದ್ರ್ಯ ಬರುವುದಿಲ್ಲ ಅಂತ ಹೇಳಿ. ಅದಕ್ಕಾಗಿ ವಸ್ತ್ರ, ರೇಷ್ಮೆ ವಸ್ತ್ರ ಆಗಿರ್ಬೋದು, ಉಡ್ಲಿಕ್ಕೆ ಮುತ್ತೈದೆಗಾಗಿರ್ಬೋದು, ಬ್ರಾಹ್ಮಣನಿಗಾಗಿರ್ಬೋದು, ಅಥವಾ ಬಡವರಿಗಾಗಿರ್ಬೋದು ವಸ್ತ್ರದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತೀವಿ. ಇನ್ನು ಆ ದಿನ ದೇವಸ್ಥಾನಕ್ಕೆ ತುಪ್ಪ ಬೆಲ್ಲವನ್ನು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ, ಬಡತನ ದೂರ ಆಗ್ತದೆ ಅಂತ ಹೇಳ್ತೀವಿ. ಜೊತೆಗೆ ಆ ದಿನ ಚಂದನ ದಾನ ಮಾಡೋದ್ರಿಂದ ಮನೆಯಲ್ಲಿ ಶಾಂತತೆ ಸಿಗ್ತದೆ. ಚಂದನ ಅಂತಂದರೆ ಚಂದನದ ಕಟ್ಟಿಗೆಯನ್ನು ತೆಗೆದುಕೊಂಡು ಕೊಡ್ಬೋದು, ಅಥವಾ ಚಂದನ ಪುಡಿ ಇರ್ತದಲ್ಲ ಅದನ್ನು ಕೂಡ ದಾನವಾಗಿ ದೇವಸ್ಥಾನಕ್ಕೆ ದೇವರಿಗೆ ಅರ್ಪಿಸ್ಲಿಕ್ಕೆ ಕೊಡಬೇಕು. ಒಳ್ಳೆಯ ಚಂದನದ ಒಂದು ಕಟ್ಟಿಗೆ ದಾನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ. ಆ ದಿನ ದೇವರಿಗೆ ಚಂದನ ಲೇಪನ ಇರ್ತದೆ, ಅದಕ್ಕಾಗಿ ಚಂದನ ಸ್ಯಾಂಡಲ್ ವುಡ್ ಅಂದರೆ ಕಟ್ಟಿಗೆ, ಚಂದನದ ಕಟ್ಟಿಗೆ ದಾನ ಅತ್ಯಂತ ಶ್ರೇಷ್ಠ ಅಂಥೇಳಿ ಅನಿಸ್ಕೊಳ್ತದೆ. ಇನ್ನು ಮನೆತನದ ದೋಷ ಪರಿಹಾರ ಆಗಬೇಕು ಅಂದರೆ ಆ ದಿನ ವಿಶೇಷವಾಗಿ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಬೇಕು. ಲಾವಂಚ ಅಂಥೇಳಿ ಸಿಗ್ತದೆ, ಅದನ್ನು ನೀವು ಅಂಗಡಿಯಲ್ಲಿ ಕೇಳಿದರೆ ಲಾವಂಚ ಅಂಥೇಳಿ ಅದು ಒಂಥರ ಜುಬ್ರ ಇದ್ದ ಹಾಗಿರ್ತದೆ. ಅದನ್ನು ಆ ನೀರಿನಲ್ಲಿ ಹಾಕಿ ತಾಂಬೂಲ ದಕ್ಷಿಣೆ ಸಹಿತ ಯಾರಾದರೂ ದೇವಸ್ಥಾನಕ್ಕೆ ದಾನವಾಗಿ ಕೊಡಬೇಕು, ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟರೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ. ಮನೆತನದಲ್ಲಿ ಇರುವಂಥ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ಅಂಥೇಳಿ. ಇನ್ನು ಜೇನುತುಪ್ಪ ದಾನ, ಪೂರ್ವ ಜನ್ಮದಲ್ಲಿ ಮಾಡಿದ ಅರ್ಚಿತ ಏನಾದರೂ ಕರ್ಮ ಇದ್ದರೆ ಜೇನುತುಪ್ಪ ಜೊತೆಗೆ ತುಪ್ಪ ಎರಡನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಅಭಿಷೇಕ ಆಗ್ತಿರ್ತದೆ ದೇವರಿಗೆ ಅಲ್ಲಿ ಹೋಗಿ ತಾಂಬೂಲ ದಕ್ಷಿಣೆ ಸಹಿತ ಕೊಟ್ಟರೆ ಅತ್ಯಂತ ಶ್ರೇಷ್ಠ ಅಂಥೇಳಿ. ಇನ್ನು ಎಲ್ಲಿ ಅನ್ನ ಸಂತರ್ಪಣೆ ನಡೀತಿರ್ತದೋ ಅಲ್ಲಿ ಹೋಗಿ ಅಕ್ಕಿ ಬೇಳೆಯನ್ನು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಅನ್ಸ್ಕೊಳ್ತದೆ. ಅಂದರೆ ನಿಮಗೆ ಜನ್ಮ ಜನ್ಮಾಂತರದಲ್ಲೂ ಕೂಡ ಆಹಾರದ ಒಂದು
ದಾರಿದ್ರ್ಯ ಬರುವುದಿಲ್ಲ. ಅದಕ್ಕಾಗಿ ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂಥ ದಾನ ಧರ್ಮಗಳು ಇವತ್ತಿನ ದಿವಸ ನಮ್ಮನ್ನು ಕಾಪಾಡಲಿಕ್ಕತ್ತಿರ್ತದೆ. ಅದಕ್ಕಾಗಿ ನಿಮಗೆ ಏನೂ ದಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅರಿಶಿನ ಕುಂಕುಮ ದಾನ ಮಾಡಿರಿ. ಗಂಡನ ಆಯುಷ್ಯದಲ್ಲಿ ಏನಾದರೂ ಕಂಟಕಗಳಿದ್ದರೆ ಎಲ್ಲವೂ ಕಳೆದು ಹೋಗ್ತದೆ. ದೇವಸ್ಥಾನಕ್ಕೆ ಕೊಡ್ಬೋದು, ಮುತ್ತೈದಿಗೆ ಕೊಡ್ಬೋದು. ಒಂದು ಬಟ್ಲಲ್ಲಿ ನಿಮಗೆ ಸಾಧ್ಯ ಆದರೆ ಬೆಳ್ಳಿ ಬಟ್ಲ ಕೊಡ್ಬೋದು. ಇಲ್ಲಪ್ಪ ಆಗೋದಿಲ್ಲ ಅನ್ನೋದಾದರೆ ಕೊಬ್ಬರಿ ಬಟ್ಟಲದಲ್ಲಿ ಅರಿಶಿನ ಕುಂಕುಮ ಹಾಕಿ ದಾನವಾಗಿ ಕೊಟ್ಟರೆ ಅದು ಅತ್ಯಂತ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ. ಹೂವಿನ ದಾನ ಕೊಡಬೇಕು. ಮುತ್ತೈದೆಯನ್ನು ಕರೆದು ಹೂವನ್ನು ದಾನ ಕೊಡಬೇಕು. ದೇವಸ್ಥಾನಕ್ಕೆ ಅಲಂಕಾರಕ್ಕಾಗಿ, ಭಗವಂತನ ಅಲಂಕಾರಕ್ಕಾಗಿ ಹೂವನ್ನು ದಾನವಾಗಿ ಕೊಡ್ಬೋದು. ತುಳಸಿ ದಾನವಾಗಿ ಕೊಡ್ಬೋದು. ವಿಶೇಷ ಫಲಪ್ರಾಪ್ತಿಯಾಗ್ತದೆ. ಏನೂ ಆಗುವುದಿಲ್ಲ, ದೇವಸ್ಥಾನಕ್ಕೂ ಹೋಗ್ಲಿಕ್ಕಾಗೋದಿಲ್ಲ ಅಂದರೆ ತಾಂಬೂಲ ದಕ್ಷಿಣೆ ದಾನ, ಮನೆಗೆ ಬಂದಂಥ ಮುತ್ತೈದೆಯನ್ನು 4-5 ಮುತ್ತೈದೆಯನ್ನು ಕರೆದು ತಾಂಬೂಲ ದಕ್ಷಿಣೆ ದಾನವಾಗಿ ಆದರೂ ಕೊಡ್ರಿ. ಫಲದಾನ ಅಂತ ಹೇಳ್ತೀವಿ. ತೆಂಗಿನಕಾಯಿ ದಾನ ಮಾಡೋದ್ರಿಂದ ಸಮಸ್ತ ಕಷ್ಟಗಳು ದೂರ ಆಗ್ತದೆ. ಆ ದಿನ ಕೇವಲ ನಾವು ಖರೀದಿ ಮಾಡೋದ್ರಿಂದ ನಮಗೆ ಅಕ್ಷಯ ಫಲಗಳು ಸಿಗೋದಿಲ್ಲ. ನಾವು ಏನನ್ನು ದಾನವಾಗಿ ಕೊಡ್ತೀವೋ ಆ ದಾನದ ಏನು ಫಲ ಇರ್ತದಲ್ಲ ಅವು ಅಕ್ಷಯ ಫಲ ತಂದು ಕೊಡ್ತದೆ. ನೀನು ಮಾಡಿದಂಥ ಏನು ವಸ್ತ್ರದಾನ ಮಾಡಿದ್ರಿ, ಜನ್ಮ ಜನ್ಮಾಂತರದಲ್ಲೂ ನಿಮಗೆ ಉಡ್ಲಿಕ್ಕೆ ಬೇಕಾದಷ್ಟು ವಸ್ತ್ರಗಳು ಸಿಗ್ತದೆ. ನೀ ಏನಾದರೂ ದಕ್ಷಿಣೆಯನ್ನು ದಾನವಾಗಿ ಕೊಟ್ಟರೆ ನಿಮಗೆ ಹಣದ ತೊಂದರೆ ಬರೋದಿಲ್ಲ. ತೊಂದರೆ ಬಂದರೂ ಸಹ ಯಾವುದೋ ರೂಪದಲ್ಲಿ ಭಗವಂತ ನಿಮಗೆ ದಾನ ಏನು ಕೊಟ್ಟಿರ್ತೇವೋ ಅದು ನಮಗೆ ಮರಳಿ ಸಿಗ್ತದೆ ಅಂತ ಹೇಳ್ತೀವಿ. ನೀವು ಏನೂ ಕೊಡದೇ ಇದ್ದರೆ ನಿಮಗೆ ಈ ಜನ್ಮದಲ್ಲಿ ಏನೂ ಸಿಗುವುದಿಲ್ಲ. ಅದಕ್ಕಾಗಿ ದಾನವನ್ನು ಇಂತಹ ದೊಡ್ಡ ದೊಡ್ಡ ಹಬ್ಬ ಶುಭ ದಿನಗಳಲ್ಲಿ, ಈ ಪೂಜೆ ಪುನಸ್ಕಾರಗಳಿದ್ದಾಗ ನಾವು ಮಾಡಿದಂಥ ದಾನ ಧರ್ಮಗಳು ನಮ್ಮನ್ನು ಕೈ ಹಿಡಿದು ನಿಲ್ಲಿಸ್ತದೆ. ಅದಕ್ಕಾಗಿ ಈ ದಿನ ವಿಶೇಷವಾಗಿ ಅಕ್ಷಯ ತೃತೀಯ ಸಿಗುವುದು ಬಹಳಷ್ಟು ಅಪರೂಪ. ಎಷ್ಟೊಂದು ಶುಭ ಮುಹೂರ್ತಗಳನ್ನು, ಶುಭ ಯೋಗಗಳನ್ನು ತೊಗೊಂಡು ಬರುತ್ತದೆ ಈ ಅಕ್ಷಯ ತೃತೀಯ. ಆ ದಿನ ದಾನಗಳನ್ನು ಮಾಡಿರಿ. ಅಕ್ಕಿ ದಾನ ಮಾಡೋದು ಶ್ರೇಷ್ಠ, ತೆಂಗಿನಕಾಯಿ ದಾನ ಮಾಡೋದು ಶ್ರೇಷ್ಠ, ತಾಂಬೂಲ ದಕ್ಷಿಣೆ ದಾನ ಮಾಡೋದು ಶ್ರೇಷ್ಠ. ಅರಿಶಿನ ಕುಂಕುಮ ದಾನ ಮಾಡಿದರೆ ಅಕ್ಷಯ ಫಲ ಪ್ರಾಪ್ತಿ ಅಂದರೆ ಜನ್ಮ ಜನ್ಮಾಂತರದವರೆಗೂ ನಮಗೆ ವೈದವ್ಯ ಪ್ರಾಪ್ತಿ ಆಗುವುದಿಲ್ಲ. ಅದಕ್ಕಾಗಿ ಗಂಡನ ಆಯುಷ್ಯ ಗಟ್ಟಿ ಇರಬೇಕು ಅನ್ನೋರು ಅರಿಶಿನ ಕುಂಕುಮ ದಾನ ಮಾಡಿರಿ, ಹೂಗಳನ್ನು ದಾನ ಮಾಡಿರಿ. ಈ ರೀತಿಯಾಗಿ ಸಣ್ಣ ಪುಟ್ಟ ದಾನದಿಂದಲೇ ಎಷ್ಟೊಂದು ಒಳ್ಳೆಯ ಫಲಗಳು ನಮಗೆ ಸಿಗ್ತದೆ, ಅಕ್ಷಯ ಫಲ ಸಿಗ್ತದೆ. ಅದಕ್ಕಾಗಿ ಈ ದಿನ ಅಕ್ಷಯ ತೃತೀಯದ ಶುಭ ಮುಹೂರ್ತವನ್ನು ಹೇಳ್ಕೊಟ್ಟೇನಿ. ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ಕೊಟ್ಟೇನಿ, ದಾನಗಳನ್ನು ಹೇಳ್ಕೊಟ್ಟೇನಿ, ಜೊತೆಗೆ ಖರೀದಿಗೆ ಕೆಲವೊಂದು ವಸ್ತುಗಳನ್ನ ಖರೀದಿಗೂ ಕೂಡ ನಾನು ಹೇಳ್ಕೊಟ್ಟೇನಿ. ಇನ್ನು ಆ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು, ಧನಲಕ್ಷ್ಮೀ ಪೂಜೆಯನ್ನು ಹೇಳ್ಕೊಡ್ತೀನಿ. ಅಕ್ಷಯ ತೃತೀಯ ದಿವಸ ಪೂಜೆಯನ್ನು ಮಾಡಿರಿ, ಸಮಸ್ತ ಕಷ್ಟಗಳು ದೂರ ಆಗ್ತದೆ. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ನಮಸ್ಕಾರ.